ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭೀಕರ ಆತ್ಮಾಹುತಿ ದಾಳಿ 12 ದಿನಗಳ ನಂತರ ಭಾರತ ನಡೆಸಿದ ಏರ್ ಸ್ಟ್ರೈಕ್, ಅದರ ಮರುದಿನ ಪಾಕ್ ನಡೆಸಿದ ಪ್ರತಿದಾಳಿ, ತದನಂತರ ನಡೆಯುತ್ತಿರುವ ಬೆಳವಣಿಗೆಗಳು ಲೋಕಸಭಾ ಚುನಾವಣೆಯ ಹವಾವನ್ನೇ ತೆಗೆದುಹಾಕಿವೆ. ಇಡೀ ರಾಷ್ಟ್ರವೇ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನಿಂದ ತಿರುಗಿ ಬೀಳುವ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಕುರಿತು ನಾವು ಗೆಲ್ಲಬೇಕಾಗಿರುವ ಸ್ಥಾನಗಳ ಕುರಿತು ಮಾತನಾಡುವ ಸಮಯ ಅಲ್ಲವೇ ಅಲ್ಲ ಇದು. ಎಲ್ಲ ರಾಜಕೀಯ ವೈಷಮ್ಯ ಮರೆತು ಭಯೋತ್ಪಾದಕರನ್ನ ಬೆಂಬಲಿಸುತ್ತಿರುವ ರಾಷ್ಟ್ರದ ವಿರುದ್ಧ ಇಡೀ ದೇಶವೇ ತಿರುಗಿ ಬೀಳಬೇಕಿದೆ. ಇಂಥ ಸಮಯದಲ್ಲಿ ಯಡಿಯೂರಪ್ಪನವರು ಪುಲ್ವಾಮಾ ದಾಳಿಯನ್ನ ಭಾರತದ ಸರ್ಕಾರ ಉಗ್ರರ ಮೇಲೆ ಮಾಡಿರುವ ಏರ್ ಸ್ಟ್ರೈಕ್ ಅನ್ನ ಪ್ರಸ್ತಾಪಿಸುತ್ತಾ, ಇದೆಲ್ಲದರ ಪರಿಣಾಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 22 ಸೀಟ್ಗಳನ್ನ ಖಂಡಿತ ಗೆಲ್ಲುತ್ತದೆ ಎಂದು ಹೇಳಿರೋದು ಅವರ ಅಭಿಮಾನಿಗಳಿಗೆ ಮುಜುಗರ ಉಂಟು ಮಾಡುವಂತದ್ದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಉಗ್ರರನ್ನ ದಮನ ಮಾಡಬೇಕೆಂಬ ಭಾರತದ ಸಂಕಲ್ಪಕ್ಕೆ ಇಡೀ ವಿಶ್ವವೇ ಭಾರತದ ಪರ ಬೆಂಬಲವಾಗಿ ನಿಂತಿದೆ. ಭಾರತದ ವಾಯುಸೇನೆಯ ಅಧಿಕಾರಿ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಪಾಕ್ ವಶದಲ್ಲಿ ಸಿಲುಕಿ ಬಿದ್ದಿದ್ದಾರೆ. ಅವರನ್ನ ಕೂಡಲೇ ಮಾತುಕತೆ ನಡೆಸಿ ಪಾರು ಮಾಡಬೇಕಿದೆ. ಈ ಸಂದರ್ಭದಲ್ಲಿ ಇಂತಹ ಅಪ್ರಬುದ್ಧ ಮಾತು ಬೇಕಿತ್ತೇ ಯಡಿಯೂರಪ್ಪನವರೇ? ತಾವು ಲೋಕಸಭಾ ಚುನಾವಣೆಯಲ್ಲಿ 22 ಸ್ಥಾನಗಳನ್ನ ಗೆದ್ದೇ ಗೆಲ್ಲುತ್ತೇವೆ ಎಂದು ಯಡಿಯೂರಪ್ಪನವರು ಹಾವೇರಿಯಲ್ಲಿ ಫೆಬ್ರವರಿ 25ರಂದು ನಡೆಸಿದ ಸಮಾವೇಶದಲ್ಲಿಯೇ ಶಪಥ ಮಾಡಿದ್ದರು. ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ನಡೆಸಿದ ಏರ್ ಸ್ಟ್ರೈಕ್ಗಿಂತಲೂ 1 ದಿನ ಮುಂಚೆ. ಅಷ್ಟು ಸಾಕಿತ್ತು. ಆದ್ರೆ ಏರ್ ಸ್ಟ್ರೈಕ್ ನಡೆದ ನಂತರವೂ ಈ ಕದನದಲ್ಲಿ ರಾಜಕೀಯ ಬೆರೆಸುವ ಅವಶ್ಯಕತೆ ಇಲ್ಲದಿರುವ ಸಂದರ್ಭದಲ್ಲಿಯೂ ಏರ್ ಸ್ಟ್ರೈಕ್ ಬಗ್ಗೆ ತಮಗೆ 22 ಸ್ಥಾನ ಗೆಲ್ಲಲು ಸಹಾಯ ಮಾಡಲಿದೆ ಎನ್ನುವ ಮಾತು ಬೇಕಿತ್ತೇ ಯಡಿಯೂರಪ್ಪನವರೇ? ಅಲ್ಲಿ ಅಭಿನಂದನ್ ಅವರು ಪಾಕ್ ವಶದಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ, ಇಲ್ಲಿ ನರೇಂದ್ರ ಮೋದಿ ಅವರು ಆಪ್ ಬಿಡುಗಡೆ ಮಾಡ್ತಿದ್ದಾರೆ ಎಂದು ಟೀಕಿಸಿದ ರಾಹುಲ್ ಗಾಂಧಿ ಅವರ ಮಾತುಗಳೇ ಅಪಾರ ಅವರಿಗೆ ತಿರುಗುಬಾಣವಾಗಿದೆ. ಇಂಥ ಸಮಯದಲ್ಲಿ ಸರ್ವಪಕ್ಷಗಳ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಿತ್ತು. ಸಭೆ ಕರೆದು ಎಲ್ಲ ವಿವರಗಳನ್ನ ವಿರೋಧ ಪಕ್ಷದ ನಾಯಕರೊಂದಿಗೆ ಹಂಚಿಕೊಳ್ಳಬೇಕಿತ್ತು. ಆದ್ರೆ ಮೋದಿ ಅವರು ಈ ಸಂದರ್ಭವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ರಾಹುಲ್ ಅವರ ಮಾತುಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿವೆ. ಸಾಲದೆಂಬಂತೆ ಪಾಕಿಸ್ತಾನದ ಸೇನಾಧಿಕಾರಿಗಳೇ ರಾಹುಲ್ ಮಾತನ್ನ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡು ಭಾರತವನ್ನ ದುರ್ಬಲಗೊಳಿಸಲು ಯತ್ನಿಸುತ್ತಿದ್ದಾರೆ. ಇಂಥ ಸಮಯದಲ್ಲಿ 22 ಸ್ಥಾನ ಗೆಲ್ಲಲು ಏರ್ ಸ್ಟ್ರೈಕ್ ಸಹಾಯ ಮಾಡಲಿದೆ ಎಂದು ಹೇಳುವ ಅವಶ್ಯಕತೆ ಇತ್ತೇ ಯಡಿಯೂರಪ್ಪನವರೇ? ಇಂಥ ಮಾತುಗಳಿಂದ ಯಡಿಯೂರಪ್ಪನವರು ಬಿಜೆಪಿ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಯಡಿಯೂರಪ್ಪ ವಿಂಗ್ ಕಮಾಂಡರ್ ಅಭಿನಂದನ್ ಅವರಿಗೆ ಮತ್ತು ಪುಲ್ವಾಮಾದಲ್ಲಿ ಹತ್ಯೆಯಾದ 40 ಸಿಆರ್ಪಿಎಫ್ ಜವಾನರಿಗೆ ಹೀಗೆ ಹೇಳಿ ಅವಮಾನಿಸಿದ್ದಾರೆ ಎಂದು ಕಾಂಗ್ರೆಸ್ ಬೆಂಬಲಿಗರು ಜಾಡಿಸಿದ್ದಾರೆ. ಯಡಿಯೂರಪ್ಪನವರನ್ನ ಪಕ್ಷದಿಂದಲೇ ವಜಾಗೊಳಿಸಿ ಎಂದು ಕಾಂಗ್ರೆಸ್ ಬೆಂಬಲಿಗರು ಆಗ್ರಹಿಸುತ್ತಿದ್ದಾರೆ. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಮುಂತಾದವರು ತಪರಾಕಿ ಕೊಟ್ಟಿದ್ದಾರೆ. 75 ವರ್ಷದ ಯಡಿಯೂರಪ್ಪನವರು ಕೂಡಲೇ ರಾಜಕೀಯದಿಂದಲೇ ನಿವೃತ್ತರಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಎಲ್ಲರೂ ಮಾಡೋದು ರಾಜಕೀಯಕ್ಕಾಗಿಯೇ, ಚುನಾವಣೆ ಗೆಲ್ಲೋದಿಕ್ಕಾಗಿಯೇ ಎಂಬುದರಲ್ಲಿ 2 ಮಾತಿಲ್ಲ. ಆದ್ರೆ ಆ ಮಾತುಗಳನ್ನ ಈ ಸಂದರ್ಭದಲ್ಲಿ ನುಡಿಯುವ ಅಗತ್ಯವಿತ್ತೇ ಯಡಿಯೂರಪ್ಪನವರೇ?